ಅಪಾಯ ಕಾಪಾಡೋ ಕೈಗಳಿಂದ ತಿರುಚಿದರೂ ಕೇಳುವರಿಲ್ಲ ನಿಶ್ಶಬ್ದ ತರಂಗ ಘೋರ ಮನಸೇ ಗಾಢಾಂಧಕಾರ ಸುಳಿದಾಡೋ ಸಣ್ಣ ಮಿಂಚು ನಡೆಸಿದ್ದು ದೊಡ್ಡ ಸಂಚು ಘೋರಾನಿಗೂಢ ರಾತ್ರಿ ಕ್ರೂರಾನಿಗೂಢ ರಾತ್ರಿ ಗಾಢಾನಿಗೂಢ ರಾತ್ರಿ ಕಾಡೋ ನಿಗೂಢ ರಾತ್ರಿ. ನೀನು ಮೈಯೆಲ್ಲ ಕಣ್ಣಾಗಿರುವವನು. ಈ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ಅದು ನಿನಗೆ ಗೊತ್ತಿದೆ. ಯಾರದೋ ಒಂದು ತಪ್ಪಿನಿಂದ ಈ ಮನೆಯೊಳಗೆ ಒಂದು ದುಷ್ಟಶಕ್ತಿಯ ಪ್ರವೇಶವಾಗಿದೆ. ಆ ದುಷ್ಟಶಕ್ತಿಯನ್ನು ಹುಡುಕಿ ನಿನ್ನ ಕಾಲಡಿ ಹಾಕಿ ಹೊಸಕಿ ಬಿಡು. ಇದನ್ನ ಹೊರಗಡೆ ಹೋಗಿ ಚೆಲ್ಬಿಟ್ ಬಾ. ಇವತ್ತು ನಡುರಾತ್ರಿಲಿ ಯಾರೋ ಬಾಗಿಲು ಬಡದ ಶಬ್ದ ಕೇಳಿಸುತ್ತೆ. ನಿಮ್ಮವರೇ ಯಾರೋ ಕರೀತಿದ್ದಾರೆ ಅನ್ಸುತ್ತೆ. ಆದ್ರೆ ನೀವ್ಯಾರು ಅದಕ್ಕೆ ಉತ್ತರ ಕೊಡಬಾರ್ದು, ಬಾಗಿಲು ತೆಗಿಬಾರ್ದು. ತೆಗೆದ್ರೆ ಆ ಪೀಡೆ ಒಳಗಡೆ ಬಂದ್ಬಿಡುತ್ತೆ. ನನ್ನ ಬಟ್ಟೆ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟಾಯ್ತು. ಇದನ್ನ ಇಲ್ಲಿ ಹಾಕ್ಬಿಟ್ರೆ, ಏ ರಾಕಿ, ನಿನ್ನ ಬಟ್ಟೆನೂ ಎಲ್ಲ ಬೀರುನಲ್ಲಿ ಇಟ್ಕೊಂಡ್ಬಿಡು. ಆಮೇಲೆ ಮಲ್ಗೋಕ್ ಜಾಗ ಇಲ್ಲ ಅಂತ ಒದ್ದಾಡ್ತೀಯ. ಸುರೇಖಾ, ನಿಂದು ತೆಗೆದಿಟ್ಕೊಂಡ್ಬಿಡು. ಇಲ್ಲಿ ಹಾಕಿಬಿಟ್ಟು ಕಿಟಕಿ ಯಾರು ತೆಗೆದ್ರು? ಥ್ಯಾಂಕ್ ಯು. ಯಾಕೆಂದ್ರೆ ಗುರುಜಿ ಹೇಳಿದ್ರಲ್ಲ, ಯಾರು ಊರಿಗೆ ಹೋಗೋದು ಬೇಡ ಅಂತ. ಅದನ್ನ ನೀನು ಮಾಧವ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಗುರುಜಿ ಹೇಳಿದ್ರು ಅಂತ ಉಳ್ಕೊಂಡಿಲ್ಲ. ಮತ್ತೆ ಡ್ಯಾಡ್, ಅಮ್ಮಂಗೆ ಹೇಳಿದ್ದು ನಾನು. ಸರಿ, ಒಟ್ಟಿನಲ್ಲಿ ನಾವು ಇಲ್ಲಿ ಉಳ್ಕೊಂಡ್ವಲ್ಲ, ಒಳ್ಳೇದಾಯ್ತು. ಅಮ್ಮನೂ ಖುಷಿ ಪಟ್ಟಿರ್ತಾರೆ. ಅವ್ರ ಜೊತೆ ಇನ್ನೂ ಸ್ವಲ್ಪ ದಿನ ಕಳಿಬಹುದು. ಪರಿಸ್ಥಿತಿ ಹಾಗಿದೆ. ನಿಮ್ಮ ಎಮೋಷನ್ಸ್ ನನ್ಗೆ ಅರ್ಥ ಆಗತ್ತೆ ಮಾಧವ್. ಆದ್ರೆ ಇವರ ಪ್ರೊಫೆಸರ್, ಪ್ರಾಕ್ಟಿಕ್ಯಾಲಿಟಿನ ಯಾಕೆ ಮರಿತಾ ಇದ್ದೀರಾ? ಅದು ನನಗೆ ಗೊತ್ತಾಗ್ತಿಲ್ಲ. ಏನಾಗಿದೆ ನಿಮಗೆ? ಹಾಗೇನಿಲ್ಲ, ಅದು ನಾನು ಪುಸ್ತಕ ಬರೆಯೋದಕ್ಕೆ ಏನಾದರೂ ಅನುಭವ ಸಿಗುತ್ತೇನೋ ಅಂತ. ಏನು ಅನುಭವ? ನನ್ಗಂತೂ ನಗು ಬರುತ್ತೆ. ಸುರೇಖಾ, ಮತ್ತಿನ್ನೇನು ಮಾಧವ್? ಅಕ್ಕಿ ಚೆಲ್ಲಿದ್ಲಂತೆ, ಕೆಟ್ಟ ವಾಸನೆ ಬಂತಂತೆ. ಕೆಟ್ಟೋಗಿರೋ ಅಕ್ಕಿಯಿಂದ ಕೆಟ್ಟ ವಾಸನೆ ಬರದೆ ಇನ್ನೇನು ಬರುತ್ತೆ? ಇವತ್ತು ರಾತ್ರಿ ಯಾರೋ ಬಾಗಿಲು ತಟ್ಟಾರಂತೆ, ಆದ್ರೆ ನಾವ್ಯಾರೂ ಮಾತಾಡಬಾರ್ದಂತೆ. ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಐ ಹೇಟ್ ಇಟ್. ಬರೀ ಮೂಢನಂಬಿಕೆ ಇದು. ಅದು ಹಾಗಲ್ಲ ಸುರೇಖಾ. ಬಿಡಿ, ನಿಮಗೆ ಲಾಜಿಕಲಿ ಡಿಫೆಂಡ್ ಮಾಡಕ್ ಬರಲ್ಲ. ಅಣ್ಣರ ಸ್ಥಳಕ್ಕೆ ಬರ್ಬೇಕಂತ. ಹಾ, ನೀವೊಬ್ರೇ ಅಲ್ಲ, ನೀವು 3 ಮಂದಿ ಬರ್ಬೇಕಂತ ಅವ್ರು ಹೇಳಿದ್ರು. ಯಾಕಂತೆ? ಅವ್ರು ಹೇಳಿದ್ರು ಇವತ್ ರಾತ್ರಿ ಅಷ್ಟು ಮಂದಿ ತೆಳಗ ಮಲ್ಕೋಬೇಕಂತ. ನಾ ಬರ್ತೀನ್ರಿ. ಇದೇನ್ ಮಾಧವ್, ಹೊಸ ವಿಷಯ? ಅದೇ ಗುರುಜಿ ಹೇಳಿದ್ರಲ್ಲ, ಇವತ್ತು ರಾತ್ರಿ ತುಂಬಾ ಕೆಟ್ಟದ್ದು. ಅದಕ್ಕೆ ಅಮ್ಮನಿಗೆ ನಮ್ಮ ಬಗ್ಗೆ ಕಾಳಜಿ. ಗುರುಜಿ ಗುರುಜಿ ಗುರುಜಿ, ನೀವೆಲ್ಲ ಯಾಕೆ ಅವ್ರ ಮಾತು ಕೇಳ್ತೀರಾ? ನನ್ಗಂತೂ ಇದನ್ನೆಲ್ಲ ಕೇಳಿ ಮನ್ಸಿಗೆ ಹಿಂಸೆ ಆಗ್ತಿದೆ ಮಾಧವ್. ನೀವ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅಲ್ಲ, ಒಂದ್ ಹೇಳಿ, ಈಗ ನಾವ್ ಇಲ್ಲಿ ಮಲ್ಕೊಳ್ದೆ ಅಲ್ಲಿ ಮಲ್ಕೊಳ್ಳೋದ್ರಿಂದ ಏನ್ ಡಿಫ್ರೆನ್ಸು? ಅದು ಅವ್ರ ಅನಿಸಿಕೆ ಸುರೇಖಾ. ಅವ್ರ ಸಮಾಧಾನಕ್ಕಾದ್ರೂ ಅವ್ರ ಮಾತನ್ನು ಕೇಳೋಣ. ಮಾಧವ್, ನಾವು ಅವ್ರ ಮಾತು ಕೇಳ್ತಾನೆ ಇದೀವಲ್ಲ. ನೋಡು, ನಮ್ಮಿಂದಾಗಿ ಅವ್ರಿಗೆ ಕೆಟ್ಟದಾಗೋದು ಬೇಡ. ಅಮ್ಮನಿಗೋಸ್ಕರನಾದ್ರೂ ಕೆಳಗಡೆ ಹೋಗೋಣ. ನೋಡು, ನಿನಗಿದ್ರಲ್ಲಿ ನಂಬಿಕೆ ಇಲ್ಲ, ನನಗೂ ಇಲ್ಲ. ಆದ್ರೆ ಗುರುಜಿ ಏನ್ ಹೇಳಿದ್ದಾರೆ? ರಾತ್ರಿ ಬಾಗಿಲು ಬಡಿದು ಸದ್ದಾಗತ್ತೆ ಅಂತ ತಾನೆ. ಒಂದ್ ವೇಳೆ ಹಾಗಾಗದೇ ಇದ್ರೆ ಗುರುಜಿ ಹೇಳಿದ ಸುಳ್ಳು ಅಂತ ಪ್ರೂವ್ ಆಗತ್ತೆ. ಆಗ ನಿನ್ನ ಮಾತಿಗೆ ಬಲ ಬರುತ್ತೆ. ಅದನ್ನ ತಿಳ್ಕೊಳ್ಳೋಗೋಸ್ಕರನಾದ್ರೂ ನಾವು ಕೆಳಗಡೆ ಹೋಗ್ಬೇಕಲ್ವಾ?
ಮಾಧವ್, ನೀವಂತೂ ನನ್ನನ್ನು ಕನ್ವಿನ್ಸ್ ಮಾಡ್ತಾನೇ ಇರಿ. ಆದರೆ ಇವತ್ತು ರಾತ್ರಿ ಅದೇನು ನಡೆಯುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ನಾನು ನೋಡ್ತೀನಿ. ಈಗ ಹೋಗೋಣವಾ? ರಾಕಿ ಬಾರೋ. ಸರಿತಾ, ಹಾಸಿಗೆಗಳೆಲ್ರಿಗೂ ಸಾಕಾಯ್ತಾ? ಹಾಂ, ಇನ್ನೊಂದು ಹೊದಿಕೆ ಬೇಕಾಗಿತ್ತು. ರಾಕಿಗೊಂದು ಕಂಬಳಿ ತಂದ್ಕೊಡಿ. ಕಂಬಳಿನ? ಹಾಗಂದ್ರೆ ಬ್ಲ್ಯಾಂಕೆಟ್ ಕಣ. ಇದು ನನಗೆ ಚುಚ್ಚುತ್ತೆ. ರಾಕಿ, ನೀನು ಇದನ್ನು ತಗೋ. ಮತ್ತಿದನ್ನೇನು ಮಾಡಲಿ? ನಿಮ್ಮ ಅಪ್ಪನ ಕೊಡು. ಮತ್ತೆಲ್ಲರೂ ಇಲ್ಲ ಮಲಕ್ಕೊಳ್ರಪ್ಪ. ಗಣೇಶ, ಏ ಗಣೇಶ, ಗಣೇಶ, ಮತ್ ನೀನು ಇಲ್ಲ ಮಲಕ್ಕೊಪುಟ್ಟ, ಎಲ್ಲೂ ಹೋಗ್ಬೇಡ. ನೋಡಿ, ಎಲ್ರು ಉಗ್ರಪ್ಪ ಅವರು ಹೇಳಿರೋ ಹಾಗೆ ಕೇಳ್ಬೇಕು. ಯಾರು ಅವ್ರ ಮಾತು ಮೀರೋ ಹಾಗಿಲ್ಲ. 12 ಗಂಟೆಗೆ ಏನೂ ಆಗದೆ ಹೋದ್ರೆ? ನೋಡಿ ಎತ್ಕೆ, ನಿಮಗ್ ನಂಬಿಕೆ ಇಲ್ದಿರ್ಬೋದು, ನಮಗ್ ನಂಬಿಕೆ ಇದೆ. 12 ಗಂಟೆ ಹೊಡೆದಾಗ ಯಾರು ಏನು ಮಾತಾಡ್ಬೇಡಿ, ಸುಮ್ಮನಿದ್ಬಿಡಿ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾರು ಮನೆ ಬಿಟ್ಟು ಆಚೆ ಹೋಗ್ಬಾರ್ದು. ನನಗೆಲ್ಲೋ ಪಾದಗಳು ತಿರುಗು ಮುರುಗು ಆದಂಗೆ ಕಾಣ್ತಿದೆ. ಏಯ್ ದರಿದ್ರದವನೇ, ಬಾಯಿ ಮುಚ್ಚ. ಸುಮ್ಮನಿರ್ರಿ, ಯಾಕ್ರಿ ನನ್ನ ಮಗನ್ ಬೈತಿದ್ದೀರಾ? ಅವನು ಸುಮ್ಮನೆ ಕೇಳು. ಏನ್ ನಡೀತಾ ಇದೆ? ಅವನೇನ್ ಮಾತಾಡ್ತಿದ್ದಾನೆ? ಬಾಯಿಂದ ಇನ್ನೊಂದು ಮಾತು ಬಂದ್ರು ಹಲ್ಲು ದುರಿಸ್ಬಿಡ್ತೀನಿ. ಶಂಕರ, ಸುಮ್ಮನಿರೋ. ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಸ್ಬಿಡು. ಅಮ್ಮ, ಮಂದಾಕಿಣಿ ಹೊರಗೋಗಿದ್ದಾಳೆ. ಎಲ್ಲಿ ಹೋಗ್ತಾಳೆ ಅವಳು? ಹೋದ್ರೆ ಹೋಗ್ತಾಳೆ,
ಈಡೆ ಹೋಯ್ತು ಅನ್ಕೊಳ್ಳೋಣ. ಯಾರು ಅವಳನ್ನ ಕರೆಯೋ ಅವಶ್ಯಕತೆ ಇಲ್ಲ. ಸುರೇಖಾ, ಇವತ್ತು ನೀನು ಹೋಗದೆ ಇದ್ದಿದ್ದೆ ಒಳ್ಳೇದಾಯ್ತು. ನಿನಗಿದು ಹೊಸದಿರಬಹುದು, ನಂಬಿಕೆನೂ ಇಲ್ಲದೆ ಇರಬಹುದು, ಆದ್ರೆ ಇದರಿಂದ ಕೆಟ್ಟದಾಗೋದಂತೂ ಖಂಡಿತ. ಅವತ್ ನೋಡು, ಬೇಡ ಬೇಡ ಅಂದ್ರೂ ನೀರ್ ಹತ್ರ ಹೋದೆ, ದಾರಿ ತಪ್ಪದೆ ಯಾವುದೋ ಹೆಂಗಸು ನನ್ನ ಮನೆವರೆಗೂ ಬಂದು ಬಿಟ್ಬಿಟ್ಟು ಹೋದ್ಲು. ಹೇಳಿದ ಮಾತು ಕೇಳಿದಿದ್ರೆ ಇಷ್ಟೆಲ್ಲ ತೊಂದರೆ ಆಗಿರ್ತಿತ್ತ? ಎಲ್ಲ ನಿನ್ನ ಒಳ್ಳೇದಕ್ಕೆಮ್ಮ ಹೇಳೋದು. ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು. ಒಂದ್ ವೇಳೆ ನನಗೇನಾದ್ರೂ ಪರವಾಗಿಲ್ಲ. ಅಮ್ಮ, ಯಾರಿಗೂ ಏನೂ ಆಗಲ್ಲಮ್ಮ. ಉಗ್ರಪ್ಪ ಅವರು ಹೇಳಿದಾರಲ್ವಾ? ಉಗ್ರಪ್ಪ ಅವ್ರ ಬಗ್ಗೆ ನಿಂಗೆ ನಂಬಿಕೆ ಇದೆಯಲ್ವಾ? ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಅಥವಾ ಎಲ್ಲ ಸರಿ ಹೋಗುತ್ತೆ ತಾನೆ? ಎಲ್ಲ ಸರಿ ಹೋಗುತ್ತೆ. ಆದ್ರೆ ಉಗ್ರಪ್ಪ ಅವ್ರು ಹೇಳಿರೋ ಹಾಗೆ ಕೇಳಿದ್ರೆ ಮಾತ್ರ. ನೋಡಿ, ಯಾರೇ ಬಾಗಿಲು ತಟ್ಟಿದ್ರು ತೆಗಿಬಾರ್ದು, ಹೊರಗಿಂದ ಯಾರೇ ಕೂಗಿದ್ರು ಉತ್ತರ ಕೊಡಬಾರ್ದು. ಯಾಕೆ ಅಂದ್ರೆ ಈ ರಾತ್ರಿ ತುಂಬಾ ಕೆಟ್ಟದಾಗಿದೆ. ಹೊರಗಡೆ ಹೋಗಿರೋ ಪೀಡೆ ಹೊರಗಡೆನೆ ಉಳಿಲಿ. ಗಣೇಶ, ಏನಾಯ್ತು? ಏನು ನೋಡ್ತಿದ್ಯಾ ಅಲ್ಲಿ? ಯಾರ ಬಂದಿದ್ದಾರೆ? ನಾನ್ ಕೇಳ್ತಾ ಇದ್ದೀನಿ ತಾನೆ, ಏನಾಯ್ತು ಹೇಳು. ಬಿಡು. ಯಾರ ಅವನು? ಯಾಕೋ ನಿನ್ ಬೆನ್ನಿ ಹಿಂದೆ ಬಿದ್ದಿದ ಅವನು? ಗಣೇಶ, ನಿನ್ ಕೈ ಮುಗಿತೀನಿ ಕಣೋ, ಎಲ್ಲೂ ಹೋಗ್ಬೇಡ. ಗುರುಜಿ ಹೇಳಿದ್ದೀನಿ, ನಿಂಗೆ ನೆನ್ಪಿಲ್ವಾ? ಗಣೇಶ, ನಾವೆಲ್ಲರೂ ಹೇಳ್ತಾ ಇದ್ದೀವಲ್ವೋ, ಎಲ್ಲೂ ಹೋಗ್ಬೇಡಪ್ಪ, ಇವತ್ತೊಂದಿನ ಇಲ್ಲೇ ಇರೋ. ನೋಡು ನೋಡು, ನಿಮ್ ದೊಡ್ಡಪ್ಪನೂ ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರು ಮಾತಾದ್ರು ಕೇಳೋ, ಹೋಗ್ಬೇಡ್ವೋ ಹೋಗ್ಬೇಡ್ವೋ. ನೀನೇನಾದ್ರೂ ಇವಾಗ ನನ್ನ ಮಾತು ಮೀರಿ ಹೋದ್ರೆ ಮತ್ತೆ ಒಳಗೆ ಕಾಲಿಡ್ಬೇಡ. ಗಣೇಶ ಗಣೇಶ ಗಣೇಶ, ನಿಂತ್ಕೊಳ್ಳೋ. ಗಣೇಶ, ಹೋಗ್ಬೇಡ್ವೋ. ಗಣೇಶ ಗಣೇಶ. ಬಾಬಾ, ನೀವಾದ್ರೂ ಹೇಳಿ ಬಾಬಾ, ಯಾರಾದ್ರೂ ಅವನಿಗೆ ವಾಪಸ್ ಬರೋದಕ್ಕೆ ಹೇಳಿ ಬಾಬಾ. ಅಮ್ಮ ಅಮ್ಮ, ನೀವಾದ್ರೂ ವಾಪಸ್ ಬರೋದಕ್ಕೆ ಹೇಳಿ ಅಮ್ಮ, ಹೇಳಿ ಅಮ್ಮ. ಗಣೇಶ ಗಣೇಶ, ಹೋಗ್ತಿದ್ಯಾ? ಅವ್ನ ಕರ್ಮ ಅವ್ನು ಅನ್ಭವಿಸ್ತಾನೆ, ನಾವೇ ಸಾಯ್ಬೇಕು. ಬಿಡ್ರಿ ಬಿಡ್ರಿ ನನ್ನ ಕೈ, ನನಗೆ ಗಣೇಶ ಬೇಕು. ಇನ್ನು ಏನೇನ್ ಮಾಡ್ಬೇಕಂತಿದ್ಯೋ ಎಲ್ಲ ಮಾಡ್ಬಿಡೆ. ಈ ಮನೆಗ್ ಬಂದು ಈಗಾಗ್ಲೇ ಒಂದ್ ಜೀವ ನುಂಗ್ಕೊಂಡಿದ್ಯಾ, ನಮ್ಮನ್ನು ಎಲ್ಲರೂ ನುಂಗಿ ನೀರ್ ಕುಡಿದ್ಬಿಡು. ಹಾಳಾದವಳೆ, ನಿನಗೆ ಒಳ್ಳೇದಾಗಲ್ಲ ಕಡೆ, ಹಾಳಾಗೋಗ್ತೀಯ ಕಡೆ, ಹಾಳಾಗೋಗ್ತೀಯ ನೀನು. ಗಣೇಶ ಗಣೇಶ ಗಣೇಶ, ಬಸ್ಯ ಕಿಟಕಿ ಬಾಗ್ಲೆಲ್ಲ ಹಾಕೋ. ಗಣೇಶ ಗಣೇಶ, ಅಯ್ಯೋ ಬಿಡ್ರಿ ಬಿಡ್ರಿ ನನ್ನ, ಬಿಡ್ರಿ ಗಣೇಶ ಗಣೇಶ, ಅಯ್ಯೋ ಬಿಡ್ರಿ ಬಿಡ್ರಿ ನನ್ನ, ಬಿಡ್ರಿ ಬಿಡ್ರಿ ಬಿಡ್ರಿ. ಗಣೇಶ
ಯಾರದು ಯಾರದು ಬಾಗಲ್ ತಟ್ತಾ ಇರೋದು? ರೀ ಈ ಊರು ನಂದು, ಈ ಮನೆ ನಂದು. ಅದಕ್ಕೆ ಮಾತ್ಕೊಂಡು ಉತ್ತರ ಕೊಡದೇ ಇರ್ಬೋದು, ಆದ್ರೆ ನನಗೆ ಕೊಡ್ಬೇಕು. ಏನೇ ಆಗ್ಲಿ ನಾನೇ ಅನ್ಭವಿಸ್ತೀನಿ. ಶಂಕರ ಶಂಕರ ಬೇಡ ಕಣೋ ಶಂಕರ. ಯಾರದು? ಯಾರು ಬಾಗಿಲು ತಟ್ಟಿದ್ದು? ಯಾರದು? ಯಾರದು? ಯಾರದು?
ತಾಕತ್ತಿದ್ರೆ ಎದುರಿಗೆ ಬನ್ನಿ. ಯಾರದು? ಅಲ್ಲಿ ಯಾರೂ ಇಲ್ಲ. ಇನ್ನೇನು ಮಾತಾಡಕ್ ಹೋಗ್ಬಿಡಿ. ಎಲ್ರೂ ಮಲ್ಕೊಳ್ಳಿ. ಯಾರದು ಯಾರದು? ನಿನಗೇನೋ ಬೇಕಾಗಿದೆ, ಬಾ ಮನೆ ಒಳಗೆ.